ಸ್ನೇಹಿತರೆ ನಮಸ್ಕಾರ. ಮೇಷರಾಶಿಗೆ 2026ರಲ್ಲಿ ದೇವರು ಕೊಟ್ಟಿರತಕ್ಕಂಥ 7 ವರಗಳು ಯಾವುವು ಗೊತ್ತಾ? 2026ರ ಜನವರಿ ನಂತರ ಏನೆಲ್ಲ ಬದಲಾವಣೆಗಳಾಗುತ್ತೆ? ವೃತ್ತಿ, ವ್ಯವಹಾರ, ಆರ್ಥಿಕವಾಗಿ, ಪ್ರೀತಿ, ಕುಟುಂಬ, ಆರೋಗ್ಯ, ಶೈಕ್ಷಣಿಕ ಈ ಎಲ್ಲ ವಿಚಾರಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಏನು ನಿಮ್ಮ ಜೀವನದ ಬಗೆಹರಿಸಲು ಸಾಧ್ಯವಾಗದಂತಹ ಎಂಥದ್ದೇ ಅತಿ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಮೇಲೆ ಗುರುಜಿ ನಂಬರನ್ನು ಹಾಕಲಾಗಿರುತ್ತೆ. ಅವರಿಗೆ ಕರೆ ಮಾಡಿದ್ರೆ ನಿಮ್ಮ ಎಂಥದ್ದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಗುರೂಜಿಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮೇಷರಾಶಿಯವರಿಗೆ ಮುಂದಿನ 2026ರ ವರ್ಷ ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. 2026ರಲ್ಲಿ ಮೇಷರಾಶಿಯವರಿಗೆ ಭಗವಂತನು 7 ವರಗಳನ್ನು ಕೊಟ್ಟಿದ್ದು ಜನವರಿ ನಂತರದ ಸಮಯ ಇವರಿಗೆ ಬಹಳ ಲಾಭವನ್ನು ತಂದುಕೊಡುತ್ತೆ. ವೃತ್ತಿ, ವ್ಯವಹಾರ, ಆರ್ಥಿಕವಾಗಿರಬಹುದು, ಪ್ರೀತಿ ಇರಬಹುದು, ಕೌಟುಂಬಿಕ ಜೀವನ ಇರಬಹುದು, ಆರೋಗ್ಯ ಇರಬಹುದು, ಶಿಕ್ಷಣ ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮೇಷರಾಶಿಯವರಿಗೆ ಜಾಕ್ ಪಾಟ್ ಹೊಡೆದಂತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರಾಶಿಯವರಿಗೆ ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗ ಶುರುವಾಗ್ತಾ ಇದೆ. ಹೌದು, 2026ರ ಜನವರಿಯ ನಂತರ ಶುಕ್ರದೇವನ ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದು ಶುಕ್ರನು ಈ ವಿಶೇಷ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸುವ ಮೂಲಕ ಈ ರಾಶಿಯವರಿಗೆ ಅತ್ಯದ್ಭುತ ಬದಲಾವಣೆಗಳನ್ನು ತರ್ತಾ ಇದ್ದಾನೆ. ಜೀವನದಲ್ಲಿ ಸುಖಮಯವಾದ ಬದಲಾವಣೆಗಳನ್ನು ಹೊಂದುವ ಅವಕಾಶವನ್ನು ಮೇಷರಾಶಿಯವರಿಗೆ ಶುಕ್ರದೇವನು ಕರುಣಿಸ್ತಾ ಇದ್ದಾನೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭ ಗ್ರಹವಾದ ಶುಕ್ರ ಸಂಪತ್ತು, ಪ್ರೀತಿ, ಸುಖ, ವೈಭವ, ಸಂಪತ್ತು ಹಾಗೆ ಕಲೆ, ವಿಲಾಸ ಮತ್ತು ದಾಂಪತ್ಯ ಸುಖವನ್ನು ಪ್ರತಿನಿಧಿಸುವ ಗ್ರಹ ಆಗಿರೋದ್ರಿಂದ ಜ್ಯೇಷ್ಠ ನಕ್ಷತ್ರವು ಶಕ್ತಿ, ಪರಾಕ್ರಮ ಮತ್ತು ಯಶಸ್ಸನ್ನು ಕರುಣಿಸುವ ನಕ್ಷತ್ರ ಆಗಿರೋದ್ರಿಂದ ಶುಕ್ರದೇವನು ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶ ಮಾಡ್ತಿರೋದ್ರಿಂದ ಶುಕ್ರನ ಈ ಚಲನೆಯು ವಿಶೇಷವಾಗಿ ಈ ರಾಶಿಯವರಿಗೆ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಹೀಗಾಗಿ ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶ ಮಾಡಲಿರುವ ಶುಕ್ರನಿಂದ ಈ ರಾಶಿಯವರ ಜೀವನದಲ್ಲಿ ಸುಖಮಯವಾದ ಬದಲಾವಣೆಗಳು ಉಂಟಾಗುತ್ತೆ. ಹೌದು, ಶುಕ್ರನಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಹಳಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶುಕ್ರನ ಶುಭ ಪ್ರಭಾವದಿಂದಾಗಿ ನಿಮ್ಮ ಕಳೆದು ಹೋದ ಹಣ ವಾಪಸ್ ದೊರಕೋದ್ರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುತ್ತೆ. ಈ ಸಮಯದಲ್ಲಿ ಮೇಷರಾಶಿಯ ಜನರು ಹೂಡಿಕೆಯನ್ನು ಮಾಡೋದ್ರಿಂದ ಅಪಾರ ಲಾಭ ದೊರಕುತ್ತೆ. ಹಾಗೆ ಮೇಷರಾಶಿಯ ಜನರಿಗೆ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತೆ. ಹೊಸ ಉದ್ಯೋಗ ಅಥವಾ ವ್ಯಾಪಾರವನ್ನು ಮಾಡುವ ಜನರಿಗೆ ಯಶಸ್ಸು ದೊರಕುತ್ತೆ. ಇನ್ನು ಈ ರಾಶಿಗೆ ಶುಕ್ರನ ಶುಭ ಪ್ರಭಾವದಿಂದಾಗಿ ಆರ್ಥಿಕ ಸ್ಥಿತಿ ಬಲಗೊಳ್ಳೋದ್ರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ದೊರಕುತ್ತೆ ಅಂತ ಹೇಳಬಹುದು. ಶುಕ್ರ ಗ್ರಹವು ಜ್ಯೇಷ್ಠ ನಕ್ಷತ್ರವನ್ನು ಪ್ರವೇಶಿಸೋದ್ರಿಂದ ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಹೊಸ ಅವಕಾಶಗಳನ್ನು ಪಡೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರು ಬಡ್ತಿ ಅಥವಾ ಸಂಬಳದಲ್ಲಿ ವೃದ್ಧಿಯಾಗುವ ಸಂಭವ ಹೆಚ್ಚಿಗೆ ಇದೆ. ಈ ಅವಧಿಯಲ್ಲಿ ನೀವು ಉನ್ನತ ಅಧಿಕಾರಿಗಳ ಕೃಪೆಗೆ ಪಾತ್ರರಾಗ್ತೀರಾ. ಹಾಗೆ ಸರ್ಕಾರಿ ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಶುಕ್ರನ ಅನುಗ್ರಹದಿಂದ ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಯಶಸ್ಸು ದೊರಕುತ್ತೆ. ಅಲ್ಲದೆ ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ವೃತ್ತಿ ಗೌರವ ಇರಬಹುದು, ಖ್ಯಾತಿ ಇರಬಹುದು, ಎಲ್ಲವೂ ಕೂಡ ವೃದ್ಧಿಯಾಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ನಿಮಗೆ ಯಶಸ್ಸು ಸಿಗುತ್ತೆ. ಈ ಅವಧಿಯಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಕೂಡ ಹೆಗಲೇರುತ್ತೆ. ನೀವು ಬಹಳಷ್ಟು ಪ್ರತಿಭಾವಂತರಾಗಿರೋದ್ರಿಂದ ನಿಮ್ಮ ಪ್ರತಿಭೆ ಮತ್ತಷ್ಟು ಹೆಚ್ಚಾಗೋದ್ರೊಂದಿಗೆ ನಿಮ್ಮ ವ್ಯಕ್ತಿತ್ವವು ಬೇರೆಯವರನ್ನು ಆಕರ್ಷಿಸಲು ಈ ಅವಧಿಯಲ್ಲಿ ಸಾಧ್ಯ ಆಗುತ್ತೆ. ಈ ಅವಧಿಯಲ್ಲೂ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಅನುಕೂಲಕರವಾಗಲಿದೆ. ಇನ್ನು ಸಾಕಷ್ಟು ಆರ್ಥಿಕ ವೃದ್ಧಿಯನ್ನು ಹೊಂದುವ ಸಾಧ್ಯತೆ ಕೂಡ ಹೆಚ್ಚಾಗಿದ್ದು ಶುಕ್ರದೇವನ ಶುಭ ಪ್ರಭಾವದಿಂದಾಗಿ ನಿಮ್ಮ ವೈವಾಹಿಕ ಜೀವನ ಸಾಕಷ್ಟು ಸುಧಾರಿಸುತ್ತೆ. ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಮಾಡಲಾಗ್ತಿರ್ತಕ್ಕಂಥ ಶುಕ್ರ ಗ್ರಹದಿಂದಾಗಿ ನಿಮ್ಮ ಪ್ರೇಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ. ಈ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಸುಧಾರಿಕೆಯನ್ನು ಕಾಣುತ್ತೆ. ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶುಕ್ರನ ಕೃಪೆಯಿಂದಾಗಿ ಸಾಕಷ್ಟು ಸುಧಾರಣೆಯನ್ನು ನೀವು ಈ ಸಂದರ್ಭದಲ್ಲಿ ಹೊಂದುತ್ತೀರಾ. ಅದೃಷ್ಟದಲ್ಲಿ ವೃದ್ಧಿಯನ್ನು ಉಂಟು ಮಾಡ್ತಾನೆ. ಈ ರಾಶಿಯ ಜನರು ಪ್ರಯಾಣವನ್ನು ಕೈಗೊಳ್ಳೋದ್ರಿಂದ ಬಹಳಷ್ಟು ಯಶಸ್ಸು ದೊರಕುತ್ತೆ. ಅಧ್ಯಯನ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕುವ ಯೋಗ ಕೂಡ ಲಭಿಸುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯ ಜನರಿಗೆ ಈ ಅವಧಿಯಲ್ಲಿ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನೀವು ಸಾಕಷ್ಟು ಆಸಕ್ತಿಯನ್ನು ಈ ಸಂದರ್ಭದಲ್ಲಿ ಹೊಂದುತ್ತೀರಾ. ನೀವು ಅದೃಷ್ಟವೋ ಅದೃಷ್ಟ, ಯಾಕಂತಂದರೆ ನಿಮಗೆ ಈ ಅದೃಷ್ಟ ಇನ್ನಷ್ಟು ಬಲಗೊಳ್ಳುತ್ತೆ. ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂಥ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳೋದ್ರ ಜೊತೆಗೆ ಯಶಸ್ಸನ್ನು ಕಾಣ್ತವೆ.
ಶುಕ್ರನ ನಕ್ಷತ್ರ ಬದಲಾವಣೆಯು ಬಹಳಷ್ಟು ಮಂಗಳದಾಯಕವಾಗಿರುತ್ತೆ. ಈ ಅವಧಿಯಲ್ಲಿ ನೀವು ಅಪಾರ ಧನ ಲಾಭವನ್ನು ಹೊಂದುತ್ತೀರಾ. ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿ ಕೂಡ ಈ ಸಂದರ್ಭದಲ್ಲಿ ಆಗುತ್ತೆ. ಜೊತೆಗೆ ಕುಟುಂಬ ಜೀವನದಲ್ಲಿ ಹೆಚ್ಚಿನ ಸಂತೋಷ ಮತ್ತು ಉತ್ತಮ ಸಾಮರಸ್ಯವನ್ನು ನೀವು ಹೊಂದುತ್ತೀರಾ. ವ್ಯಾಪಾರವನ್ನು ವಿಸ್ತರಿಸಲು ನಿಮಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತೆ. ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಶುಕ್ರದೇವನ ಶುಭ ಪ್ರಭಾವದಿಂದಾಗಿ ನಿಮಗೆ ಯಶಸ್ಸು ದೊರಕುತ್ತೆ. ಈ ಸಮಯದಲ್ಲಿ ಮಾನಸಿಕ ಶಾಂತಿಯನ್ನು ಪಡೆಯೋದ್ರೊಂದಿಗೆ ಉತ್ತಮ ಸ್ಥಿರತೆಯನ್ನು ಹೊಂದುವ ಅವಕಾಶಗಳು ಕೂಡ ಲಭ್ಯ ಆಗುತ್ತೆ. ಅಲ್ಲದೆ ನೀವು ಈ ಒಂದು ಸಂದರ್ಭದಲ್ಲಿ ಖಜಾನೆ ಫುಲ್ ಹಣವನ್ನು ನೋಡಬಹುದು. ಈ ರಾಜಯೋಗದಿಂದಾಗಿ ನೀವು ಬರೋಬ್ಬರಿ ಕೋಟ್ಯಾಧಿಪತಿಯಾಗುವ ಯೋಗವನ್ನು ಕೂಡ ಕಂಡುಕೊಳ್ತೀರಾ. ಹೂಡಿಕೆಗಳು ಮತ್ತು ಆರ್ಥಿಕ ಉದ್ಯಮಗಳಿಗೆ ಇದು ಅತ್ಯುತ್ತಮ ಸಮಯವಾಗಿದ್ದು, ಈ ಅವಧಿಯಲ್ಲಿ ನೀವು ಮಾಡಿದ ಹೂಡಿಕೆಗಳು ಗಮನಾರ್ಹ ಲಾಭವನ್ನು ನೀಡುತ್ತೆ. ಸಂಪತ್ತು ಸೌಕರ್ಯಗಳು ಹೆಚ್ಚಾಗಿ ಐಷಾರಾಮಿ ಜೀವನ ನಡೆಸ್ತೀರಾ. ಈ ಅವಧಿಯಲ್ಲಿ ಉದ್ಯಮಿಗಳು ಅತ್ಯುತ್ತಮ ಲಾಭವನ್ನು ಕೂಡ ನಿರೀಕ್ಷೆ ಮಾಡಬಹುದು. ಅಲ್ಲದೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದೆ, ಕಂಕಣ ಭಾಗ್ಯ ಕೂಡಿ ಬಂದಿದ್ದು, ಈ ಒಂದು ಸಂದರ್ಭದಲ್ಲಿ ನೀವು ಇಷ್ಟಪಟ್ಟವ್ರನ್ನೇ ಮದುವೆಯಾಗುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಿದೆ. ಹೀಗಾಗಿ ವೈಯಕ್ತಿಕ ಸಂಬಂಧಗಳು ಬಲಗೊಳ್ಳುವ ನಿರೀಕ್ಷೆ ಇದೆ. ಇದರ ಪರಿಣಾಮವಾಗಿ ನೀವು ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಕಾಣಬಹುದು. ವೃತ್ತಿಪರ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ನಿರೀಕ್ಷೆ ಮಾಡಬಹುದು. ಇನ್ನು ಮಹತ್ವದ ಶುಕ್ರನ ಬದಲಾವಣೆಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದ್ರ ಜೊತೆಗೆ ಲಾಭದಾಯಕ ಅವಕಾಶಗಳನ್ನು ತಂದುಕೊಡುತ್ತೆ. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಮತ್ತು ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗುತ್ತಿದ್ದು, ದೀರ್ಘಕಾಲದಿಂದ ಬಾಕಿ ಇರತಕ್ಕಂಥ ಯೋಜನೆಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಿಗೆ ಇದೆ. ನೀವು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ದೀರ್ಘಾವಧಿಯ ಯಶಸ್ಸನ್ನು ಸಾಧಿಸಲು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಸಂದರ್ಭದಲ್ಲಿ ಆಗುತ್ತೆ. ವ್ಯಾಪಾರ ಉದ್ಯಮಿಗಳಿಗೆ ಅನಿರೀಕ್ಷಿತ ಹಣ ಹರಿದು ಬರುತ್ತೆ. ಸಂಪೂರ್ಣ ಪ್ರಗತಿ ಮತ್ತು ಸಮೃದ್ಧ ಜೀವನವು ನೀವು ಈ ಅವಧಿಯಲ್ಲಿ ಕಾಣ್ತೀರಾ. ಆರ್ಥಿಕವಾಗಿ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳಾಗುತ್ತೆ. ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗೋದ್ರ ಜೊತೆಗೆ ಆದಾಯದ ಮೂಲಗಳಿಂದ ಹಣ ಹರಿದು ಬರುತ್ತೆ. ಉದ್ಯಮಿಗಳಿಗೆ ಅನಿರೀಕ್ಷಿತ ಲಾಭಗಳು ಆಶ್ಚರ್ಯಗೊಳಿಸುವಂತೆ ಮಾಡುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಸೂಕ್ತವಾದ ಉದ್ಯೋಗ ಸಿಗುವ ಲಕ್ಷಣ ಇದ್ದು, ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಕಚೇರಿ ವಾತಾವರಣ ತುಂಬ ಅನುಕೂಲಕರವಾಗಿರುತ್ತೆ. ನಿಮ್ಮ ಅನೇಕ ಕಷ್ಟಗಳು ಕೊನೆಗೊಳ್ಳಲಿದ್ದು, ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ನಿಮ್ಮ ಪ್ರಯತ್ನಗಳು ಅನಿರೀಕ್ಷಿತ ಯಶಸ್ಸನ್ನು ತಂದುಕೊಡುತ್ತೆ. ಬಡ್ತಿ, ವ್ಯವಹಾರ ವಿಸ್ತರಣೆ ಮತ್ತು ವೃತ್ತಿ ಪ್ರಗತಿಗೆ ಅವಕಾಶಗಳು ತೆರೆಯುತ್ತೆ. ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗೋದರ ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಪ್ರಗತಿ ಮತ್ತು ಮನ್ನಣೆಗೆ ದಾರಿ ಮಾಡಿಕೊಡುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಗುತ್ತೆ. ಹಿಂದೆ ಮಾಡಿದ ಸವಾಲುಗಳು ಮತ್ತು ಅಡೆತಡೆಗಳು ಈಗ ದೂರವಾಗಿ ಯಶಸ್ಸಿಗೆ ದಾರಿ ತೆರೆದುಕೊಳ್ಳುತ್ತೆ. ನೀವು ಹೊಸ ಅವಕಾಶಗಳನ್ನು ಹುಡುಕಲು ದೀರ್ಘಕಾಲೀನ ಯಶಸ್ಸಿಗೆ ಭದ್ರ ಬುನಾದಿಯನ್ನು ಹಾಕಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ವ್ಯವಹಾರ ಉದ್ಯಮಿಗಳಿಗೆ ಅದ್ಭುತ ಬೆಳವಣಿಗೆ ಸಿಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಗೆ ಅವಕಾಶಗಳಿದ್ದು, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಗತಿಯನ್ನು ನೀವು ಕಾಣ್ತೀರಾ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಿಮ್ಮ ಜೀವನ ಹೆಚ್ಚು ಐಷಾರಾಮಿಯಿಂದ ಕೂಡಿರುತ್ತೆ. ಹೊಸ ವ್ಯವಹಾರ ಉದ್ಯಮಗಳನ್ನು ಪ್ರಾರಂಭಿಸಲು ಮತ್ತು ಬುದ್ಧಿವಂತ ಹೂಡಿಕೆಗಳನ್ನು ಮಾಡಲು ಇದು ಸರಿಯಾದ ಸಮಯವಾಗಿದ್ದು, ಅವಕಾಶಗಳು ಕೂಡ ಸದುಪಯೋಗ ಪಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸುವರ್ಣಾವಧಿ ಶುರುವಾದಂತೆ ಲೆಕ್ಕ. ಇದೆಲ್ಲವೂ ಕೂಡ ಈ ರಾಶಿಯವರಿಗೆ ಈ ಒಂದು 2026ರಲ್ಲಿ ಭಗವಂತ ಕೊಟ್ಟಿರತಕ್ಕಂಥ ಅತ್ಯದ್ಭುತವಾದಂತಹ 7 ವರಗಳಾಗಿದೆ. ಧನ್ಯವಾದಗಳು.